ಮಡಿಕೇರಿ ನಗರಸಭೆಯ ಬಜೆಟ್ ಮಂಡನೆ ಆರಂಭಕ್ಕೂ ಮುನ್ನವೇ ವಿರೋಧ ಪಕ್ಷ ಎಸ್ಡಿಪಿಐ ಆಡಳಿತ ಪಕ್ಷವನ್ನು ತರಾಟೆಗೆ ತೆಗೆದುಕೊಂಡಿತು. ಸಭೆಯ ಆರಂಭದಲ್ಲಿ ಎದ್ದು ನಿಂತ ಎಸ್ಡಿಪಿಐ ಸದಸ್ಯರಾದ ಅಮೀನ್ ಮೊಹಿಸಿನ್, ಮನ್ಸೂರ್ ಅಲಿ ಮತ್ತು ಬಶೀರ್ ಅಹಮದ್, ರಾಜ್ಯ ಬಜೆಟ್ ಮಂಡನೆಗೂ ಮೊದಲೇ ನಗರಸಭೆ ಬಜೆಟ್ ಮಂಡನೆಯಾಗಬೇಕಿತ್ತು. ಬೇರೆ ಬೇರೆ ಸಭೆ ನಡೆಸಲು ಸಮಯವಿರುತ್ತೆ, ಅಭಿವೃದ್ಧಿಯ ಕಾಳಜಿ ಮಾತ್ರ ಇಲ್ಲ ಎಂದು ಕಿಡಿಕಾರಿದ್ರು. ಗದ್ದಲದ ನಡುವೆಯೇ ನಗರಸಭೆ ಉಪಾಧ್ಯಕ್ಷ ಮಹೇಶ್ ಜೈನಿ ಬಜೆಟ್ ಮಂಡಿಸಲು ಮುಂದಾದರು. ಈ ವೇಳೆ ಎಸ್ಡಿಪಿಐ ಸದಸ್ಯರು ಸಿಡಿಮಿಡಿಗೊಂಡರು. ಅಧ್ಯಕ್ಷರ ಉಪಸ್ಥಿತಿಯಲ್ಲಿ ಉಪಾಧ್ಯಕ್ಷರು ಬಜೆಟ್ ಮಂಡಿಸಲು ಹೇಗೆ ಸಾಧ್ಯ? ಇದ್ಯಾವ ಹೊಸ ಪದ್ಧತಿ ಎಂದು ಅಮೀನ್ ಮೊಹಿಸಿನ್ ಪ್ರಶ್ನಿಸಿದರು. ಕೆಲ ಹೊತ್ತು ಮಾತಿನ ಚಕಮಕಿ ನಡೆಯಿತು. ಈ ವೇಳೆ ನನಗೆ ಆರೋಗ್ಯ ಸರಿಯಿಲ್ಲವೆಂದು ಅಧ್ಯಕ್ಷೆ ಕಲಾವತಿ ಹೇಳಿದ್ರು. ಅಧ್ಯಕ್ಷರ ಅನುಮತಿ ಮೇರೆಗೆ ಉಪಾಧ್ಯಕ್ಷರು ಬಜೆಟ್ ಮಂಡಿಸಬಹುದೆಂದು ಬಿಜೆಪಿ ಸದಸ್ಯ ಅರುಣ್ ಶೆಟ್ಟಿ ಪ್ರತಿಕ್ರಿಯಿಸಿದಾಗ, ಸದಸ್ಯರಾಗಿ ನಿಮಗೆ ಪರಿಜ್ಞಾನ ಇಲ್ವಾ ಎಂದು ಮನ್ಸೂರ್ ಅಲಿ ವ್ಯಂಗ್ಯವಾಡಿದರು. ಬಜೆಟ್ ಮಂಡಿಸುವ ಸುವರ್ಣಾವಕಾಶವನ್ನು ಕೈಚೆಲ್ಲಿ ಉಪಾಧ್ಯಕ್ಷರಿಗೆ ಅವಕಾಶ ನೀಡಿದ್ದೀರಿ. ಕಾನೂನಿನ ಶಿಷ್ಟಾಚಾರ ಉಲ್ಲಂಘನೆಯಾಗಿದೆ. ಆರೋಗ್ಯ ಸಮಸ್ಯೆ ಎಂದು ನೆಪ ಹೇಳಿ ಮಾನಸಿಕವಾಗಿ ಅವರನ್ನು ಕುಗ್ಗಿಸುವ ಪ್ರಯತ್ನ ಮಾಡ್ತಿದ್ದೀರಿ. ಇದು ನಾಚಿಕೆಗೇಡಿನ ವಿಚಾರ ಎಂದು ಅಮೀನ್ ಮೊಹಿಸಿನ್ ಹರಿಹಾಯ್ದರು. ಎಸ್ಡಿಪಿಐ ಸದಸ್ಯರು ಶೇಮ್ ಶೇಮ್ ಎಂದು ಘೋಷಣೆ ಕೂಗುತ್ತಾ ಆಡಳಿತ ಪಕ್ಷದ ನಡೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಇದೇ ವಿಚಾರಕ್ಕೆ ನಿಮ್ಮ ವಿರೋಧ ನಿರ್ಣಯಗಳನ್ನು ಅವತ್ತು ಪಾಸ್ ಮಾಡಿದ್ರು ಸಭೆಯಲ್ಲಿ. ಮತ್ತೇನು ಒಂದು ಅಧ್ಯಕ್ಷರನ್ನ ನೀವು ಆಯ್ಕೆ ಮಾಡಿದ ಅಧ್ಯಕ್ಷರನ್ನ ಇವತ್ತು
ನಿಮಗೆ ಪ್ರಚಾರ ಬೇಕಷ್ಟೇ, ಅದಕ್ಕಾಗಿ ಇಷ್ಟೊಂದು ವಿರೋಧ ಮಾಡ್ತಿದ್ದೀರಾ ಎಂದು ಮಹೇಶ್ ಜೈನಿ ಆಕ್ರೋಶಗೊಂಡಾಗ, ಪ್ರಚಾರ ಅಲ್ಲ, ನೀವು ಕಾನೂನಿನ ಪ್ರಕಾರ ಬಜೆಟ್ ಮಂಡಿಸಿ ಎಂದು ಬಶೀರ್ ತಾಕೀತು ಮಾಡಿದ್ರು. ಅಧ್ಯಕ್ಷರೇ ಬಜೆಟ್ ಮಂಡಿಸಲಿ, ಸಮಾಧಾನವಾಗಿ ಓದಿ ಎಂದರೂ ಅಧ್ಯಕ್ಷರು ನಿರಾಕರಿಸಿದ್ರು. ಆಗ ಮತ್ತೆ ಗದ್ದಲ ಏರ್ಪಟ್ಟಿತು. ಈ ವೇಳೆ ಮಾತನಾಡಿದ ಮಹೇಶ್ ಜೈನಿ, ಬಿಜೆಪಿ ಹಾಗೂ ನಾಮನಿರ್ದೇಶಿತ ಸದಸ್ಯರ ಬೆಂಬಲವಿದ್ದು ಎಸ್ಡಿಪಿಐ ಪಕ್ಷದವರು ಮಾತ್ರ ವಿರೋಧ ಮಾಡ್ತಿದ್ದಾರೆ, ಮಹಿಳಾ ಅಧ್ಯಕ್ಷರಿಗೆ ಅವಮಾನ ಮಾಡ್ತಿದ್ದಾರೆ, ಅಭಿವೃದ್ಧಿಯ ಬಗ್ಗೆ ಚಿಂತನೆ ಇದ್ರೆ ಬಜೆಟ್ ಮಂಡಿಸಲು ಸಹಕಾರ ನೀಡಿ ಎಂದರು. ಹಲವರ ವಿರೋಧ ಅಸಮಾಧಾನದ ನಡುವೆಯೇ ಉಪಾಧ್ಯಕ್ಷ ಮಹೇಶ್ ಜೈನಿ ಬಜೆಟ್ ಮಂಡಿಸಿದರು. ಈಗಾಗಲೇ ಅಧ್ಯಕ್ಷರು ಬಜೆಟ್ ನ ಸಾಲುಗಳನ್ನ ಓದಿ ಮುಂದೆ ನನಗೆ ಆಯೋಗದಲ್ಲಿ ಸ್ವಲ್ಪ ವ್ಯತ್ಯಾಸ ಇರೋದ್ರಿಂದ ಅದನ್ನ ಉಪಾಧ್ಯಕ್ಷರು ಮುಂದೆ ಮುಂದುವರಿಸ್ತಾರೆ ಅಂತ ಹೇಳಿದ್ದಾರೆ. ಈಗಾಗಲೇ ದೊಡ್ಡ ಬಜೆಟ್ ಪೂರ್ಣ ಸಂಪೂರ್ಣ ಸಹಕಾರ ಕೊಡ್ತಿದ್ದಾರೆ. ನೀವೊಂದು 5 ಜನ ನಿಮ್ಮಲ್ಲಿ ಹೋಗಿಲ್ಲ, 2 ಜನ ಮಾತಾಡಿದ್ರು ಒಬ್ಬ ಮಹಿಳಾ ಅಧ್ಯಕ್ಷ ಅವಮಾನ ಮಾಡ್ತಿದ್ದೀರಾ ನೀವು. ಮಹಿಳಾ ಅಧ್ಯಕ್ಷ ಆಡಳಿತ ಸಹ ನೀವು ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಸಂಪೂರ್ಣ ಸಹಕಾರ ಕೊಡ್ತಿದ್ದಾರೆ. ಕಾಂಗ್ರೆಸ್ನ 5 ಜನ ನಾಮನಿರ್ದೇಶಿತರಿದ್ದಾರೆ, ಅವರು ಸಂಪೂರ್ಣ ಸಹಕಾರ ಕೊಡ್ತಿದ್ದಾರೆ. ಬಿಜೆಪಿ ಎಲ್ಲ ಸದಸ್ಯರು ಸಂಪೂರ್ಣ ಸಹಕಾರ ಕೊಡ್ತಿದ್ದಾರೆ. ನೀವು ಬೆಳವಣಿಗೆ ಇಬ್ಬರು ಮಾತಾಡಿದ್ದಾರೆ. ಒಂದು ಮಹಿಳಾ ಬಜೆಟ್ ಮಂಡನೆಗೂ ಮೊದಲು ಸಭೆಗೆ ಮಾಹಿತಿ ನೀಡದೆ ಏಕಾಏಕಿ ಅಧ್ಯಕ್ಷರ ಬದಲಿಗೆ ಉಪಾಧ್ಯಕ್ಷರೇ ಬಜೆಟ್ ಮಂಡನೆ ಆರಂಭಿಸಿರುವುದು ಗೊಂದಲ, ಅಸಮಾಧಾನ ಹಾಗೂ ಟೀಕೆಗೆ ಗುರಿಯಾಯಿತು. ಲೆಕ್ಕಪತ್ರಗಳ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಶಾರದಾ ನಾಗರಾಜ್ ಸೇರಿದಂತೆ ಬಿಜೆಪಿಯ 4 ಸದಸ್ಯರು ಹಾಗೂ ಕಾಂಗ್ರೆಸ್ ಸದಸ್ಯ ಸಭೆಗೆ ಗೈರಾಗಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.